ಎಲೆ ಕೊಟ್ಟವ್ರೆ. ಈ ಎಲೆನ ಏನು ಮಾಡೋದು ಅಂದರೆ ಟಾರ್ಟಾಯ್ಸಿಗೆ ತಿನ್ನಿಸೋದು. ಇದಂತ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟೈತೆ. ಇದು ಕುಂತಲ್ಲೇ ಕುಂತ್ಕೊಂಡ್ಬಿಟ್ಟೈತಿದು. ನೀವು ನಂಬಲ್ಲ, ಈ ಟಾರ್ಟಾಯ್ಸ್ಗೆ ಸರಿಸುಮಾರು 200 ವರ್ಷ ಆಗಿದೆ ಗುರು. ಇದಂತೂ ನಮ್ಮ ಮುತ್ತಾತನ ಕಾಲದ ಟಾರ್ಟಾಯ್ಸ್ ಇದು. ಕಚ್ಚಲ್ವ ಇದು? 200 ವರ್ಷಗಳ ಕಾಲ ಈ ಪ್ರಿಸನ್ ಐಲ್ಯಾಂಡಲ್ಲೇ ಬಂದಿ ಆಗಿಬಿಟ್ಟಿದೆ ಇದು. ಓಹೋ, ಇದ್ರ ಮೇಲೆ ಭಯಂಕರ ಹೆಲ್ಮೆಟ್ ಹಾಕ್ಕೊಂಡಿದೆ. ಕುರ್ಕುರಿ ತಿಂದಂಗೆ ತಿಂತೈತಲ್ಲ ಗುರು ಇದು. ಬರೀ ಅಲ್ಲಿ ಎರಡೇ ಅಲ್ಲ, ಇಲ್ಲಿ ಎಷ್ಟೊಂದು ಟಾರ್ಟಾಯ್ಸ್ ಇದೆ. ಇಲ್ಲಂತೂ ಆಮೆ, ನವಿಲು ಎಲ್ಲ ನೋಡ್ಬಿಟ್ಟು ಇಲ್ಲಿನ ಜಾಗ ಏನು ಇಷ್ಟೊಂದು ಸುಂದರವಾಗಿದೆ ಅಂತ ನೀವು ಅನ್ಕೊಬೋದು. ಆದರೆ ಈ ಜಾಗ ಈಗೀಗ ಮಾತ್ರ ಪ್ರಶಾಂತವಾಗಿದೆ. ಹಲವಾರು ವರ್ಷಗಳ ಹಿಂದೆ ಇಲ್ಲಂತೂ ರಣರಂಗನೆ ಆಗ್ತಾಯಿತ್ತು. ಪ್ರಿಸನ್ ಐಲ್ಯಾಂಡ್ನ ಅಸ್ಲಿ ಪ್ರಿಸನ್ಗೆ ಬಂದಿದ್ದೀವಿ ನಾವೀಗ. ಈ ಪ್ರಿಸನ್ನಲ್ಲಂತೂ ಯುರೋಪಿಯನ್ರು, ಅರಬ್ರು, ಆಫ್ರಿಕಾದ ಜನಗಳ ಚರ್ಮ ಸುಲಿದು ತಿಂದುಬಿಡ್ತಾಯಿದ್ರು. ತೋರಿಸ್ತೀನಿ ಬನ್ನಿ. ಇಲ್ಲಿ ಸುತ್ತ ಎಲ್ಲ ರೂಮ್ಗಳು ನೋಡ್ತಾ ಇದ್ದೀರಾ ನೋಡಿ. ಅಲ್ಲಲ್ಲ ರೂಮ್ಗಳು. ಆ ರೂಮ್ಗಳೆಲ್ಲ ಮುಂಚೆ ಪ್ರಿಸನ್ ಆಗಿತ್ತು. ಆ ಜೈಲ್ಗಳಲ್ಲೆಲ್ಲ ಆಫ್ರಿಕನ್ ಜನಗಳಿಗೆ ಕೊಡಬಾರ್ದಂತಹ ಕಾಟ ಕೊಡ್ತಾಯಿದ್ರು. ಮುಂಚೆ ಪ್ರಿಸನ್ ಇದ್ದಿದ್ದು ಈಗ ಬಾರ್ ಆಗಿಬಿಟ್ಟಿದೆ, ಕುತ್ಕೊಂಡು ಎಣ್ಣೆ ಹೊಡೆಯೋದು. ಆದರೆ ಮುಂಚೆ ಇದ್ರ ಕಥೆನೇ ಬೇರೆ ಇರ್ತಿತ್ತು. ಇದರೊಳಗಡೆ ಬಂದ್ರೇ ಜೈಲೊಳಗಡೆ ಬಂದಂಗೆ ಫೀಲ್ ಆಗುತ್ತೆ. ಆಫ್ರಿಕನ್ ಜನಗಳನ್ನ ಇಲ್ಲಿ ಎಲ್ಲ ಕೂರಿಸ್ತಾಯಿದ್ರು. ಮಕ್ಕಳು, ಮರಿ, ಹೆಂಗಸರು, ಗಂಡಸರು ಎಲ್ಲರನ್ನೂ ಏಕಕಾಲದಲ್ಲಿ ಎಲ್ಲ ಹಿಂಗೆ ಕೂರಿಸ್ತಾಯಿದ್ರು. ಇಲ್ಲಿ ಅಧಿಕಾರಿಗಳು ಕೂತ್ಕೋತಾಯಿದ್ರು. ಇಲ್ಲಿರೋವಂಥ ಅಧಿಕಾರಿಗಳ ಕೆಲಸ ಏನು ಅಂದರೆ, ಯಾರ್ಯಾರು ಇಲ್ಲೆಲ್ಲ ಜನಗಳು ಕುಂತಿರ್ತಾರಲ್ಲ ಅವ್ರನ್ನೆಲ್ಲ ಆಕ್ಷನ್ ಹಾಕೋದು, ಅಂದರೆ ಹರಾಜು ಹಾಕೋದು. ಮನುಷ್ಯನೇ ಹರಾಜು ಹಾಕ್ತಾಯಿದ್ರು ಅವಾಗ. ಇವನು ಅಮೇರಿಕಾಗೆ, ಇವನು ಯುರೋಪ್ಗೆ, ಇವನು ಪರ್ಷಿಯಾಗೆ ಅಂತ ಹಿಂಗೆ ಹರಾಜು ಹಾಕಿ ಯಾರ್ಯಾರು ಎಲ್ಲೆಲ್ಲಿಗೆ ಮಾರಾಟ ಆಗ್ತಾಯಿದ್ರು ಅಲ್ಲೆಲ್ಲಿಗೆ ಕಳಿಸ್ಬಿಡ್ತಾಯಿದ್ರು. ನಿಮ್ಗೆ ಗೊತ್ತಿರಬೇಕಲ್ಲ, ಅಮೇರಿಕಾದಲ್ಲಿ ಬ್ಲ್ಯಾಕ್ ಅಮೇರಿಕನ್ಸ್ ಇದ್ದರು. ಬ್ಲ್ಯಾಕ್ ಅಮೇರಿಕನ್ಸು ಅಮೇರಿಕದಲ್ಲೇ ಉಟ್ಕೊಂಡ್ರ? ಇಲ್ಲ, ಅವರೆಲ್ಲ ಆಫ್ರಿಕಾದಿಂದ ಹೋಗಿದ್ದು ಸ್ಲೇವ್ಸ್ ಥರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವರ ಮಕ್ಕಳು ಮರಿ ಹಾಗೆ 1 ಸಂತತಿ 2 ಸಂತತಿ 3 ಸಂತತಿ ಹಂಗೆ ಆಗಿ ಈಗ ಅಲ್ಲಿ ಸಾಕಷ್ಟು ಜನನ ನಾವು ನೋಡ್ಬೋದು. ಅದಾದಮೇಲೆ ಅಲ್ಲೂ ವೈಟು ಮತ್ತು ಬ್ಲ್ಯಾಕು ಡಿಸ್ಕ್ರಿಮಿನೇಷನ್ ಅಲ್ಲೂ ಸಹ ನಾವು ನೋಡ್ಬೋದು. ಈಗ ಹೆಂಗಿದ್ದು ಸಿಚುವೇಶನ್ ಗೊತ್ತಿಲ್ಲ. ಸೊ ಹಂಗೆ ಅಲ್ಲಿ ಬ್ಲ್ಯಾಕ್ ಅಮೇರಿಕನ್ಸ್ ಹುಟ್ಕೊಂಡ್ರು. ಬೇರೆ ಬೇರೆ ದೇಶದಿಂದ ಬಂದಂಥ ವ್ಯಾಪಾರಸ್ಥರು ಇಲ್ಲಿ ಜನಗಳನ್ನ ತಗೊಂಡು ಅವ್ರ ದೇಶಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಮತ್ತು ಇನ್ ಕೇಸ್ ಯಾರಾದರೂ ಆಕ್ಷನ್ ಆಗ್ದಿರ, ಅಂದರೆ ವ್ಯಾಪಾರ ಆಗ್ದಿರ ಉಳ್ಕೊಂಡ್ಬಿಡ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಸೀದಾ ಸಮುದ್ರಕ್ಕೆ ನುಗ್ಗಿಬಿಡ್ತಾಯಿದ್ರು.